ಮಾರ್ಚ್ 3ರಂದು ಕೇತುಗ್ರಸ್ತ ಚಂದ್ರಗ್ರಹಣವಿದೆ. ಯುಗಾದಿಗೂ ಮುನ್ನವೇ ರಕ್ತ ಚಂದ್ರಗ್ರಹಣ ವಿಸ್ಮಯವನ್ನ ಕೂಡ ಮೂಡಿಸ್ತಾ ಇದೆ ನಭೋಮಂಡಲದಲ್ಲಿ. ಮಾರ್ಚ್ 3ರಂದು ಕೇತುಗ್ರಸ್ತ ಚಂದ್ರಗ್ರಹಣವಿದೆ. ಯುಗಾದಿಗೂ ಮುನ್ನವೇ ರಕ್ತ ಚಂದ್ರಗ್ರಹಣ ಇರುವಂತದ್ದು. ನಭೋಮಂಡಲದಲ್ಲಿ ರಕ್ತ ಚಂದ್ರಗ್ರಹಣ ವಿಸ್ಮಯವನ್ನ ಮೂಡಿಸ್ತಾ ಇದೆ. ಫಾಲ್ಗುಣ ಮಾಸದ ಹುಣ್ಣಿಮೆ ದಿನವೇ ಈ ಗ್ರಹಣ ಇರುವಂತದ್ದು. ಹೋಳಿ ಹಬ್ಬದಂದೇ ಕೇತುಗ್ರಸ್ತ ಚಂದ್ರಗ್ರಹಣ ದರ್ಶನವನ್ನ ಕೊಡಲಿದ್ದಾನೆ. ಇನ್ನು ಬಾನಂಗಳದಲ್ಲಿ ಕೆಂಪಣ್ಣದಲ್ಲಿ ಕಾಣಿಸಲಿರುವಂತಹ ಚಂದ್ರ. ಬಾನಂಗಳದಲ್ಲಿ ಈ ಬಾರಿ ಹೋಳಿ ಹಬ್ಬದ ಸಂಭ್ರಮದ ನಡುವೆಯೇ ಅಪರೂಪದ ಖಗೋಳ ವಿದ್ಯಮಾನವೊಂದು ಇದೇ ಮಾರ್ಚ್ 3ನೇ ತಾರೀಕಿನಂದು ಅಂದ್ರೆ ಕೇತುಗ್ರಸ್ತ ಚಂದ್ರಗ್ರಹಣ ಅಥವಾ ರಕ್ತ ಚಂದ್ರಗ್ರಹಣ, ಬ್ಲಡ್ ಮೂನ್ ಅಂತ ಕೂಡ ನಾವು ಕರಿತೀವಿ. ಈ ಬ್ಲಡ್ ಮೂನ್ ಸಂಭವಿಸ್ತಾ ಇದೆ. ಇನ್ನು ಚಂದ್ರ ಕೆಂಬಣ್ಣದಲ್ಲಿ ಕಂಗೊಳಿಸಲಿದ್ದಾನೆ. ಭಾರತದಾದ್ಯಂತ ಈ ದೃಶ್ಯ ಗೋಚರವಾಗುತ್ತೆ. ಇನ್ನು ಕರ್ನಾಟಕದಲ್ಲೂ ಕೂಡ ಗೋಚರವಾಗ್ತಾ ಇರುವಂಥದ್ದು. ನೋಡಿ, ಫಾಲ್ಗುಣ ಮಾಸದ ಹುಣ್ಣಿಮೆಯ ದಿನದಂದೇ ಈ ಗ್ರಹಣ ಸಂಭವಿಸ್ತಾ ಇರೋದು ತೀವ್ರವಾದಂತಹ ಒಂದು ತೀರಾ ವಿಶೇಷವಾದಂತಹ ದಿನ ಅಂತಾನೆ ಹೇಳ್ಬೋದು. ಭಾರತದಲ್ಲಿಯೂ ಕೂಡ ಗೋಚರವಾಗಲಿದೆ ಈ ಒಂದು ಗ್ರಹಣ. ಇನ್ನು ಭಾರತೀಯ ಕಾಲಮಾನದ ಪ್ರಕಾರ ಮಾರ್ಚ್ 3ನೇ ತಾರೀಕಿನಂದು ಗ್ರಹಣದ ಪ್ರಕ್ರಿಯೆ ಕೂಡ ನಡೀತಾ ಇರುವಂಥದ್ದು. ಮಧ್ಯಾಹ್ನ 3:20ಕ್ಕೆ ಆರಂಭವಾಗುತ್ತೆ, ಸಂಜೆ 6:47ಕ್ಕೆ ಅಂತ್ಯವಾಗ್ತಾ ಇರುವಂಥದ್ದು. ಹಾಗಾದ್ರೆ ಕರ್ನಾಟಕದಲ್ಲಿ ಎಷ್ಟು ನಿಮಿಷಗಳ ಕಾಲ ಗೋಚರವಾಗುತ್ತೆ, ಎಲ್ಲಿಂದ ಎಲ್ಲಿವರೆಗೂ ಕೂಡ ಗೋಚರವಾಗುತ್ತೆ, ಯಾವ ಸಮಯದಿಂದ ಯಾವ ಸಮಯದವರೆಗೆ ನೋಡ್ತಾ ಹೋಗೋಣ. ಭಾರತದಲ್ಲಿಯೂ ಗೋಚರವಾಗಲಿರುವಂತಹ ರಕ್ತ ಚಂದ್ರಗ್ರಹಣ. ಕರ್ನಾಟಕದಲ್ಲಿ 25 ನಿಮಿಷ ರಕ್ತ ಚಂದ್ರಗ್ರಹಣ ಗೋಚರವಾಗಲಿದೆ. ಮಧ್ಯಾಹ್ನ 3:20ರಿಂದ ಸಂಜೆ 6:47ರವರೆಗೂ ರಕ್ತ ಚಂದ್ರಗ್ರಹಣ ಗೋಚರವಾಗುತ್ತೆ. ಹೀಗಾಗಿ ಮಾರ್ಚ್ 3ರಂದು ದೇಗುಲಗಳಲ್ಲಿ ಟೈಮ್ ಕೂಡ ಚೇಂಜ್ ಆಗಿದೆ. ಇನ್ನು ರಾಜ್ಯದ ದೇಗುಲಗಳಲ್ಲಿ ದರ್ಶನದ ಸಮಯ ಬದಲಾಗಿರುವಂಥದ್ದು. ಭಾರತೀಯ ಕಾಲಮಾನದ ಪ್ರಕಾರ ಇನ್ನು ಮಾರ್ಚ್ 3ನೇ ತಾರೀಕು ಮಧ್ಯಾಹ್ನ 3:20ಕ್ಕೆ ಈ ಒಂದು ರಕ್ತ ಚಂದ್ರಗ್ರಹಣ ಆರಂಭವಾಗುತ್ತೆ. ಸಂಜೆ 6:47ವರೆಗೂ ಕೂಡ ಈ ರಕ್ತ ಚಂದ್ರಗ್ರಹಣ ಗೋಚರವಾಗಲಿದೆ. ಇನ್ನು ಭಾರತದಾದ್ಯಂತ ಈ ದೃಶ್ಯ ಗೋಚರಿಸ್ತಾ ಇದೆ. ಕರ್ನಾಟಕದಲ್ಲೂ ಕೂಡ ಈ ಒಂದು ರಕ್ತ ಚಂದ್ರಗ್ರಹಣವನ್ನು ನೀವೆಲ್ಲರೂ ಕೂಡ ನೋಡಬಹುದಾಗಿದೆ. ಫಾಲ್ಗುಣ ಮಾಸದ ಹುಣ್ಣಿಮೆಯ ದಿನದಂದೇ ಈ ಗ್ರಹಣ ಸಂಭವಿಸ್ತಾ ಇರೋದು ತೀರಾ ವಿಶೇಷವಾದಂತಹ ವಿಚಾರ. ಇನ್ನು ಧರ್ಮಸ್ಥಳದಲ್ಲಿ ದೇವರ ದರ್ಶನದ ಸಮಯವನ್ನು ಕೂಡ ಬದಲು ಮಾಡಲಾಗಿದೆ. ಅಂದು ಮಧ್ಯಾಹ್ನ 1:30ರವರೆಗೆ ಮಾತ್ರ ಮಂಜುನಾಥನ ದರ್ಶನಕ್ಕೆ ಅವಕಾಶವನ್ನ ಮಾಡಿಕೊಡಲಾಗಿದೆ. ಚಂದ್ರಗ್ರಹಣದ ಬಳಿಕ 7:30ರಿಂದ ದರ್ಶನಕ್ಕೆ ಮತ್ತೆ ಅನುಕೂಲವನ್ನ ಮಾಡಿಕೊಡಲಾಗ್ತಾ ಇರುವಂಥದ್ದು ಧರ್ಮಸ್ಥಳ ಮಂಜುನಾಥ ಸ್ವಾಮಿ ದೇಗುಲದಿಂದ ಮಾಹಿತಿಯನ್ನ ಕೂಡ ನೀಡಲಾಗಿರುವಂಥದ್ದು. ನೋಡಿ, ಗ್ರಹಣದ ಸಮಯವನ್ನ ಸೂತಕ ಕಾಲ ಅಂತ ಪರಿಗಣನೆಗೆ ತೆಗೆದುಕೊಳ್ಳಲಾಗುತ್ತೆ. ಹೀಗಾಗಿ ಧಾರ್ಮಿಕ ನಂಬಿಕೆಗಳ ಪ್ರಕಾರ ದೇವಸ್ಥಾನದಲ್ಲಿ ಯಾವುದೇ ಪೂಜಾ ಕೈಂಕರ್ಯಗಳು ಕೂಡ ನೆರವೇರಲ್ಲ. ಅದೇ ರೀತಿಯಲ್ಲಿ ಧರ್ಮಸ್ಥಳದಲ್ಲೂ ಕೂಡ ದೇವರ ದರ್ಶನದ ಸಮಯ ಈ ಒಂದು ಗ್ರಹಣದ ದಿನ ಬದಲಾಗ್ತಾ ಇರುವಂಥದ್ದು. ಏನು ಮಧ್ಯಾಹ್ನ 1:30ವರೆಗೂ ಮಾತ್ರ ಮಂಜುನಾಥನ ದರ್ಶನವನ್ನ ಪಡೆಯಬಹುದಾಗಿದೆ. ಆನಂತರ 6:47ಕ್ಕೆ ಗ್ರಹಣ ಅಂತ್ಯವಾದ ಬಳಿಕ 7:30ರಿಂದ ದರ್ಶನಕ್ಕೆ ಮತ್ತೆ ಅನುಕೂಲವನ್ನ ಕೂಡ ಮಾಡಿಕೊಡಲಾಗ್ತಾ ಇರುವಂಥದ್ದು. ಈ ಒಂದು ಗ್ರಹಣದ ಸಮಯದ ವಿಚಾರವನ್ನ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ದೇಗುಲದಿಂದ ಮಾಹಿತಿಯನ್ನ ಕೂಡ ನೀಡಲಾಗಿದೆ.